ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಜನ ಟಾನ್ಸಿಲ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಇವತ್ತು ಟಾನ್ಸಿಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಟಾನ್ಸಿಲ್ಸ್ ಅನ್ನೋದು ನಮ್ಮ ಗಂಟಲಲ್ಲಿ ಇರುವಂತಹ ನಾರ್ಮಲ್ ಲಿಂಫಾಯ್ಡ್ ಟಿಶ್ಯೂ. ಇದ್ರ ಕೆಲಸ ನಮ್ಮ ಬಾಡಿಗೆ ಅವಶ್ಯಕತೆ ಇರುವಂತಹ ಇಮ್ಯುನಿಟಿ ಕೊಡೋದು. ಕೆಲವೊಬ್ಬರಲ್ಲಿ ಈ ಟಾನ್ಸಿಲ್ಸ್ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಇದನ್ನ ನಾವು ಅಕ್ಯೂಟ್ ಟಾನ್ಸಿಲೈಟಿಸ್ ಅಂತ ಹೇಳ್ತೇವೆ. ಅಂದ್ರೆ ಶೀತದ ಗೆಡ್ಡೆ ಫುಲ್ಲು ದಪ್ಪ ಆಗಿರುತ್ತೆ, ಚಳಿ ಜ್ವರ ಬರ್ತಾ ಇರುತ್ತೆ, ಗಂಟ್ಲು ನೋವು ಇರುತ್ತೆ, ಊಟ ತಿಂಡಿ ಮಾಡೋದಿರ್ಲಿ, ಈವನ್ ಎಂಜ್ಲು ನುಂಗ್ಲಿಕ್ಕೂ ಸತ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ಮ ಹತ್ರದ ENT ಡಾಕ್ಟರ್ ಹತ್ರ ಹೋದ್ರೆ ಅವರು ಅದಕ್ಕೆ ಅವಶ್ಯಕತೆ ಇರುವಂತಹ ಕರೆಕ್ಟ್ ಆದ ಟ್ರೀಟ್ಮೆಂಟ್ ನ ಹಾಕ್ತಾರೆ. ಸೊ ವರ್ಷದಲ್ಲಿ 3-4 ಸಲ ಈ ತರ ಟಾನ್ಸಿಲೈಟಿಸ್ ಆಗೋದು ಕಾಮನ್. ಅದು ಎಲ್ಲರಲ್ಲೂ ಆಗುತ್ತೆ. ಹಾಗಿದ್ದಲ್ಲಿ ಆಪರೇಷನ್ ಎಂತವ್ರಿಗೆ ಅವಶ್ಯಕತೆ ಇರುತ್ತೆ? ವರ್ಷದಲ್ಲಿ 7-8 ಸಲ ಟಾನ್ಸಿಲೈಟಿಸ್ ಆಗ್ತಾ ಇದೆ. ಆಚೆಗಡೆ ಸ್ವಲ್ಪ ನೀರ್ ಕುಡಿದ್ರೆ ಊಟ ತಿಂಡಿ ವ್ಯತ್ಯಾಸ ಆಯ್ತು ಅಂತ ಅಂದಿದ ತಕ್ಷಣ ಟಾನ್ಸಿಲೈಟಿಸ್ ಆಗ್ತಾ ಇದೆ. ಪದೇ ಪದೇ ಆಂಟಿಬಯೋಟಿಕ್ಸ್, ಪೇನ್ ಕಿಲ್ಲರ್ಸ್ ತಗೋತಾ ಇದ್ದೀನಿ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಅನ್ನೋ ಅಂತಹ ಪೇಷಂಟ್ಗೆ ಟಾನ್ಸಿಲೆಕ್ಟಮಿ ಅವಶ್ಯಕತೆ ಇರುತ್ತೆ. ಇನ್ನ ಕೆಲವ್ರಿಗೆ ಟಾನ್ಸಿಲ್ ಸುತ್ತ ಆಪ್ಸಿಸ್ ಆಗಿರುತ್ತೆ. ಅದನ್ನ ನಾವು ಪೆರಿಟಾನ್ಸಿಲಾರ್ ಆಪ್ಸಿಸ್ ಅಂತ ಹೇಳ್ತೇವೆ. ಸೊ ಆ ತರ ಪೇಷಂಟ್ಸ್ಗೆ ಪದೇ ಪದೇ ಆಪ್ಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಸಿವಿಯರಿಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಟಾನ್ಸಿಲೆಕ್ಟಮಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಸೊ ಇದನ್ನ ಬಿಟ್ಟು ಗಂಟ್ಲಲ್ಲಿ ಏನೋ ಒಂದು ಶೀತದ ಗೆಡ್ಡೆ ಇದೆ, ಅದು ನಾಳೆ ಕೆಟ್ಟ ಗೆಡ್ಡೆ ಆಗಬಹುದು ಅನ್ನೋ ಕಾರಣಕ್ಕೆ ಟಾನ್ಸಿಲ್ ಆಪರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇನ್ನ ಮಕ್ಕಳಲ್ಲಿ ಅಂತ ಬಂದಾಗ ಮಕ್ಳಿಗೂನು ವರ್ಷದಲ್ಲಿ 7-8 ಸಲ ಟಾನ್ಸಿಲೈಟಿಸ್ ಆಗ್ತಾ ಇದೆ. ಸ್ಕೂಲ್ಗೆ ಕರೆಕ್ಟ್ ಆಗಿ ಹೋಗಕ್ ಆಗ್ತಾ ಇಲ್ಲ. ಮೇಡಮ್, ನನ್ ಮಗುಗೆ ಊಟ ತಿಂಡಿಗಿನ್ನ ಜಾಸ್ತಿ ಸಿರಪ್ಪೇ ಕೊಡ್ತಾ ಇದ್ದೀನಿ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಮಕ್ಳು ಓವರ್ ಆಲ್ ಡೆವಲಪ್ಮೆಂಟ್ಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಅಂತ ಮಕ್ಳಿಗೆ ಟಾನ್ಸಿಲೆಕ್ಟಮಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇವೆ. ಇನ್ನ ಕೆಲವು ಮಕ್ಳಿಗೆ ಅಡಿನಾಯ್ಡ್ಸು ದಪ್ಪ ಇರುತ್ತೆ, ಟಾನ್ಸಿಲ್ಸು ತುಂಬಾ ದಪ್ಪ ಇರುತ್ತೆ. ಅವ್ರಿಗೆ ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ ಉಸಿರುಗಟ್ಟಿ ಎದ್ದೇಳ್ತಾ ಇರ್ತಾರೆ. ಅದನ್ನ ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೇವೆ. ಈ ತರ ಸಿಂಪ್ಟಮ್ಸ್ ಇರೋ ಮಕ್ಳಿಗೆ ಅಡಿನಾಯ್ಡು, ಟಾನ್ಸಿಲ್ ಎರಡನ್ನೂ ಆಪರೇಷನ್ ಒಟ್ಟಿಗೆ ಮಾಡಿಸ್ಕೊಳ್ಳೋದಕ್ಕೆ ಅಡ್ವೈಸ್ ಮಾಡ್ತಾರೆ. ಸೊ ಎಲ್ಲಾ ಪೇರೆಂಟ್ಸು ಹಾಗೂ ಎಲ್ಲಾ ಟಾನ್ಸಿಲೈಟಿಸ್ ಇರೋ ಪೇಷಂಟ್ಸ್ಗೆ ನಿಮ್ಮೆಲ್ಲಾ ಡೌಟ್ಸ್ ಕ್ಲಾರಿಫೈ ಆಗಿದೆ ಅಂತ ಅನ್ಕೊಂತೀನಿ. ಇದ್ರ ಮೀರಿ ನಿಮ್ಮಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನನ್ನ ಕೈಲಾದಷ್ಟು ಉತ್ತರ ಕೊಡ್ತೇನೆ. ಧನ್ಯವಾದಗಳು.